ಇವಾಗ ಕರ್ನಾಟಕದಲ್ಲಿ 20,000ಕ್ಕಿಂತ ಹೆಚ್ಚು ಜನ ರೈತರು ನಾನು ಒಬ್ಬ ಬಿಲ್ಡ್ ಮಾಡಿರೋ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಮೇಲೆ ಒಂದು ರೀಲ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೆ. ಆ ಒಂದು ರೀಲ್ಗೆ 550K ಪ್ಲಸ್ ವ್ಯೂಸ್, ಅಂದರೆ 5.5 ಲಕ್ಷಕ್ಕಿಂತ ಜಾಸ್ತಿ ವ್ಯೂಸ್ ಬಂದಿದೆ. ಸರ್ವರ್ ಕ್ರ್ಯಾಶ್ ಆಗೋವಂಥಕ್ಕೆ ಯೂಸರ್ ಟ್ರಾಫಿಕ್ ಬಂತು. ಫಂಡಿಂಗ್ ಇಲ್ಲ, ಟೀಮ್ ಇಲ್ಲ, ಒಂದು ಆಫೀಸ್ ಇಲ್ಲ. ನಾನು ಮತ್ತು ನನ್ನ ತಲೆಯಲ್ಲಿ ಇದ್ದಿದ್ದು ಅದೊಂದು ಪ್ರಾಬ್ಲಮ್ಮು. ಯಾಕಂದರೆ ಈ ಸ್ಟೋರಿ ಸ್ಟಾರ್ಟಪ್ ಐಡಿಯಾಯಿಂದ ಶುರುವಾಗಿದ್ದಲ್ಲ, ನಮ್ಮ ಅಪ್ಪನಿಂದ ಶುರುವಾಗಿದ್ದು. ವರ್ಷಾನುಗಟ್ಟಲೆ ಕಷ್ಟಪಟ್ಟು ಬೆಳೆದಿರೋ ಬೆಳೆನ ಮಾರ್ಕೆಟಿಗೆ ಹಾಕ್ಬಂದು ನೆಕ್ಸ್ಟ್ ವೀಕೆ ಆ ಬೆಲೆ ಸಾವಿರಾರು ಗಟ್ಟಲೆ ರೈಸ್ ಆದಾಗ ಆಗೋ ಕಷ್ಟ ಇದೆಯಲ್ಲ, ಯಾರಿಗೂ ಬೇಡ. ಈ ಒಂದು ವಿಡಿಯೋ ಮುಗಿಯೋಷ್ಟರಲ್ಲಿ ಹೇಗೆ ಆ ಒಂದು ಪ್ರಾಬ್ಲಮ್ಮು ಸಾವಿರಾರು ಗಟ್ಟಲೆ ರೈತರು ಯೂಸ್ ಮಾಡೋ ಪ್ಲ್ಯಾಟ್ಫಾರ್ಮ್ ಆಯಿತು ಅನ್ನೋದನ್ನು. ನಮ್ಮಪ್ಪ ಒಬ್ಬ ತುರುವೇಕೆರೆ ಚಿಕ್ಕ ರೈತ. ನಾನು ಸಣ್ಣವನಿದ್ದಾಗಿಂದ ನೋಡ್ಕೊಂಡ್ಬಂದಿದ್ದು ಒಂದೇ ಒಂದು ಸೀನ್ ಏನಪ್ಪ ಅಂದರೆ, ತಿಂಗಳಾನ್ಗಟ್ಲೆ ಕಷ್ಟಪಟ್ಟು ಬೆಳೆದಿರೋ ಬೆಳೆನ ಒಂದಿನ ಹೋಗಿ ಮಾರ್ಕೆಟಲ್ಲಿ ಮಾರ್ಬರ್ತೀವಿ. ಅದ್ರ ನೆಕ್ಸ್ಟ್ ದಿನನೋ ಅದ್ರ ನೆಕ್ಸ್ಟ್ ವಾರನೋ ರೇಟ್ ಜಾಸ್ತಿ ಆಗೋಗ್ತಿತ್ತು. ಆ ರೇಟ್ ಏನು ಕಡಿಮೆ ಜಾಸ್ತಿ ಆಗ್ತಿತ್ತಾ, ಸಾವಿರಾರು ಗಟ್ಟಲೆ ಜಾಸ್ತಿ ಆಗ್ತಿತ್ತು. ಅವಾಗ ಆಗೋ ಫೀಲ್ ಇದೆಯಲ್ಲ, ಅದು ರೈತರಿಗೆ ಮಾತ್ರ ಗೊತ್ತು. ಅವಾಗೆಲ್ಲ ಜಸ್ಟು ನಮ್ಮ ಮನೆ ಬರೋರು ಲಕ್ಸರಿ ಇಲ್ಲ ಅಂದ್ಕೊಂಡು ಬಿಟ್ಬಿಡ್ತಿದ್ರು. ಬಟ್ ಇವಾಗ ಆಸ್ ಎ ಡೇಟಾ ಇಂಜಿನಿಯರ್ ಆಗಿ ಯೋಚನೆ ಮಾಡ್ಬೇಕಂದ್ರೆ ಇದೊಂದು ದೊಡ್ಡ ಡೇಟಾ ಪ್ರಾಬ್ಲಮ್ಮು. ಟ್ರೇಡರ್ಸ್ ಅಥವಾ ಮಾರ್ಕೆಟ್ ಅವ್ರ ಹತ್ರ ಇರೋ ಡೇಟಾ ಅಥವಾ ಇನ್ಫಾರ್ಮೇಷನ್ನು ರೈತರ ಹತ್ರ ಇರ್ತಿರ್ಲಿಲ್ಲ. ಅವಾಗ ಡಿಸೈಡ್ ಮಾಡಿದೆ, ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಗೊತ್ತಿಲ್ಲ, ಟ್ರೈ ಅಂತೂ ಮಾಡೋಣ. ಸಕ್ಸಸ್ ಆದರೆ ನಮ್ಮ ರೈತರಿಗೆ ತಾನೇ ಹೆಲ್ಪ್ ಆಗೋದು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ನನಗೆ ಅಗ್ರಿಕಲ್ಚರ್ ಡಿಗ್ರಿ ಆಗಲಿ ಅಗ್ರಿಟೆಕಲ್ಲಿ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಆಗಲಿ ಇರಲಿಲ್ಲ. ನನ್ನ ಹತ್ರ ಇದ್ದು ಜಸ್ಟ್ ಒಂದೇ ಒಂದು ಲ್ಯಾಪ್ಟಾಪು. ಸೊ ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಬೇಸಿಕ್ಕಾಗಿ ಫಂಡಮೆಂಟಲ್ ಆಗಿ ಬೇಕಾಗಿದ್ದು ಡೇಟಾ. ಲಿಟ್ರಲಿ ನಾನು ಈ ಡೇಟಾ ಹುಡುಕೋಕ್ಕೆ ಆಲ್ಮೋಸ್ಟ್ ಮಂತ್ಸ್ ಸ್ಪೆಂಡ್ ಮಾಡಿದ್ದೀನಿ. ನನಗೆ ಫಸ್ಟು ಸೆಂಟ್ರಲ್ ಗೌರ್ಮೆಂಟ್ ವೆಬ್ಸೈಟ್ ಸಿಕ್ತು. ಆ ವೆಬ್ಸೈಟಲ್ಲಿ API ಕೀಸ್ನ ಕೊಡ್ತಿದ್ರು. ಬಟ್ ಆ API ಸರ್ವರ್ಸು ವಾರಾನ್ಗಟ್ಲೆ ತಿಂಗಾನ್ಗಟ್ಲೆ ಡೌನ್ ಇರ್ತಿತ್ತು. ಇದ್ರ ಮೇಲೆ ಡಿಪೆಂಡ್ ಆಗೋಕ್ಕಂತೂ ಆಗ್ತಿರ್ಲಿಲ್ಲ, ಸ್ಟೇಬಲ್ಲೇ ಇರ್ತಿರ್ಲಿಲ್ಲ. ಸೊ ನಾನು ಅದಕ್ಕೆ ಬೇರೆ ಸೋರ್ಸಸ್ನ ಟ್ರೈ ಮಾಡೋಣ, ಬೇರೆ ಸೋರ್ಸಸ್ನ ರಿಸರ್ಚ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ರಿಸರ್ಚ್ ಮಾಡ್ತಾ ನನಗೊಂದು ಗೌರ್ಮೆಂಟ್ ವೆಬ್ಸೈಟ್ ಸಿಕ್ತು. ಅದರಲ್ಲಿ APMC ಡೇಟಾಗಳು ನೀಟಾಗಿ ಸಿಗ್ತಿತ್ತು. ಸೊ ನಾನು ಈ ಡೇಟಾನ ಯೂಸ್ ಮಾಡಿ 48 ಮಾಡಲ್ಸ್ನ ಇನಿಷಿಯಲ್ ಒಂದಷ್ಟು ಕ್ರಾಪ್ಸಿಗೆ ಟ್ರೈನ್ ಮಾಡಿದೆ. ಅದರಲ್ಲಿ ಫೇಸ್ಬುಕ್ ಅವ್ರದ್ದು ಪ್ರಾಫಿಟ್ ಮಾಡೆಲ್, ಟೈಮ್ ಸೀರೀಸ್ ಮಾಡೆಲ್ನ ಯೂಸ್ ಮಾಡಿದ್ದೆ. ಬಟ್ ನನಗೆ ಸಿಕ್ಕಿದ್ದ ಅಕ್ಯುರೇಸಿ ಭಯಂಕರವಾಗಿತ್ತು. ಎರರ್ 40-50% ಎರರ್ ಇತ್ತು. ಅಂದರೆ 50 to 60% ಅಕ್ಯುರೇಸಿ ಇತ್ತು ಅಷ್ಟೇ. ಈ ಒಂದು ಕ್ರಾಪ್ ಪ್ರೈಸಸ್ಸು ಸ್ಟಾಕ್ ಮಾರ್ಕೆಟ್ ಥರ ಅಲ್ಲ. ಈ ಒಂದು ಪ್ರೈಸಸ್ನ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಬೇಜಾನ್ ಫ್ಯಾಕ್ಟರ್ಸ್ ಇದ್ದಾವೆ. ವೆದರ್ ಡೇಟಾ ಆಗಿರ್ಬೋದು, ಅಂದರೆ ರೈನ್ಫಾಲು, ಟೆಂಪ್ರೇಚರು, ಅದಾದಮೇಲೆ ಗೌರ್ಮೆಂಟ್ MS ಪಾಲಿಸೀಸು, ಟ್ರಾನ್ಸ್ಪೋರ್ಟ್ ಸ್ಟ್ರೈಕ್ಸು, ರೂಮರ್ಸು, ಎಕ್ಸ್ಪೋರ್ಟ್ ಬ್ಯಾನ್ಸು, ಇನ್ನೂ ಬೇಜಾನಿದ್ದಾವೆ. ಇದನ್ನೆಲ್ಲ ಅರ್ಧಕ್ಕರ್ಧ ಇನ್ಫಾರ್ಮೇಷನ್ ಮಾಡಲ್ಸ್ ಗೊತ್ತೇ ಇರಲ್ಲ. ಅದಾದಮೇಲೆ ಒಂದು ಇನ್ಸೈಟ್ ಸಿಕ್ತು, ಇಡೀ ಪ್ರಾಜೆಕ್ಟು ಡೈರೆಕ್ಷನ್ನೇ ಚೇಂಜ್ ಮಾಡಿಬಿಡ್ತು. ಮುಂಚೆ ನಾನು ಎಕ್ಸಾಕ್ಟ್ ಪ್ರೈಸ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಬಟ್ ಅದಾದಮೇಲೆ ಡೈರೆಕ್ಷನ್ನ ಪ್ರಿಡಿಕ್ಟ್ ಮಾಡಿದ್ರೆ ಸಾಕು, ಬೆಲೆ ಏರುತ್ತೋ ಇಳಿಯುತ್ತೋ ಅಥವಾ ಹಂಗೆ ಇರುತ್ತೋ ಅನ್ನೋದನ್ನು ಇನ್ಕ್ಲೂಡ್ ಮಾಡಿದ ಮೇಲೆ ಒಂದೊಳ್ಳೆ ಕ್ರೇಜಿ ಅಕ್ಯುರೇಸಿ ಸಿಕ್ತು. ಇಲ್ಲಿ ನಾನು ಎನ್ಸೆಂಬಲ್ ಮಾಡಲ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಕ್ಯುರೇಸಿ ಬೆಟರ್ ಆಯಿತು. ಜಸ್ಟ್ 20 to 30% ಎರರ್ ಅಷ್ಟೇ ಇತ್ತು. ಈ ಒಂದು ಜರ್ನಿಲಿ AI ಅಥವಾ ಮಾಡೆಲ್ ಬಿಲ್ಡ್ ಮಾಡೋದು ಹಾರ್ಡೆಸ್ಟ್ ಪಾರ್ಟ್ ಆಗಿರಲಿಲ್ಲ. ಡೇಟಾ ಇಸ್ ದ ಹಾರ್ಡೆಸ್ಟ್ ಪಾರ್ಟ್. ಈ ವೆಬ್ಸೈಟಿಂದ ಏನು ಡೇಟಾ ಸಿಗ್ತಿತ್ತು ಅದು ಯಾವಾಗಲೂ ಬೇರೆ ಬೇರೆ ಡೇಟಾ ಫಾರ್ಮೆಟ್ಸಲ್ಲಿ ಬರ್ತಿತ್ತು. ಅದಾದಮೇಲೆ ಒಂದೇ ಒಂದು ಕ್ರಾಪ್ಗೆ ಬೇರೆ ಬೇರೆ ನೇಮ್ನ ಇಟ್ಟಿರ್ತಿದ್ರು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ರಾಪ್ ವೆರೈಟಿ ನೇಮು ಒಂದ್ಸರಿ ಕ್ಯಾಪಿಟಲ್ ಲೆಟ್ರಲ್ಲಿ ಬರ್ತಿತ್ತು, ಒಂದ್ಸರಿ ಮಿಕ್ಸಾಗಿ ಬರ್ತಿತ್ತು, ಒಂದ್ಸರಿ ಫುಲ್ ಸ್ಮಾಲ್ ಲೆಟ್ರಲ್ಲಿ ಬರ್ತಿತ್ತು. ಮತ್ತು ಒಂದೇ ಕ್ರಾಪಿಗೆ ಒಂದೇ ಟೇಬಲಲ್ಲಿ ಬೇರೆ ಬೇರೆ ಪ್ರೈಸ್ ಬರ್ತಿತ್ತು. ಫಾರ್ ಎಕ್ಸಾಂಪಲ್ ತೆಂಗಿನಕಾಯಿಗೆ ಒಂದ್ಸರಿ 100 ತೆಂಗಿನಕಾಯಿಗೆ ಬೆಲೆ ಕೊಡ್ತಿದ್ರು, ಒಂದ್ಸರಿ 1000 ತೆಂಗಿನಕಾಯಿಗೆ ಬೆಲೆ ಕೊಡ್ತಿದ್ರು, ಒಂದ್ಸರಿ ಕ್ವಿಂಟಾಲಿಗೆ ಬೆಲೆ ಕೊಡ್ತಿದ್ರು. ಸೊ ಈ ಒಂದು ಡೇಟಾ ಏನಿತ್ತು, ಈ ಒಂದು ಡೇಟಾನ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಈ ಡೇಟಾನ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಪ್ರೊಸೆಸ್ ಮಾಡಿ ಆಮೇಲೆ ಮತ್ತೆ ಇನ್ನೊಂದ್ಸರಿ ಮಾಡೆಲ್ನ ಟ್ರೈನ್ ಮಾಡಿದಾಗ ಬಂತು ನೋಡಿ ಅಕ್ಯುರೇಸಿ, ಕ್ರೇಜಿಯಾಗಿ ಬಂತು. ಎಲ್ಲ ಅಕ್ಯುರೇಸಿ ಆಲ್ಮೋಸ್ಟ್ ಸಿಂಗಲ್ ಡಿಜಿಟಲ್ಲಿತ್ತು. ಆಲ್ಮೋಸ್ಟ್ ಎಲ್ಲ ಕ್ರಾಪ್ಸಿಗೂ ಸಿಂಗಲ್ ಡಿಜಿಟ್ಸ್ ಅಕ್ಯುರೇಸಿ, ಅಂದರೆ ಆಲ್ಮೋಸ್ಟ್ ಮೋರ್ ದೆನ್ 85-90% ಅಕ್ಯುರೇಸಿ. ಸೊ ಒಂದು ಮಾಡೆಲಿಂದ ಸ್ಟಾರ್ಟ್ ಮಾಡಿ ಇವಾಗ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ APMC ಮಾರ್ಕೆಟ್ಸಿಗೆ 22 ಕ್ರಾಪ್ಸಿಗೆ ಅಕ್ಯುರೇಟ್ ಮಾಡೆಲ್ಸ್ನ ಟ್ರೈನ್ ಮಾಡಿದ್ದೀವಿ. ನೀವು ಇದೇ ಥರ ಯಾವುದನ್ನಾದ್ರೂ ಸ್ಕ್ರ್ಯಾಚಿಂದ ಬಿಲ್ಡ್ ಮಾಡಿ ಒಂದು 10-20 ಸಲ ಫೇಲ್ ಆಗಿ ಯಾವ್ದಾದ್ರು ಒಂದು ಸರಿ ವರ್ಕ್ ಆಗಿರೋ ಎಕ್ಸ್ಪೀರಿಯೆನ್ಸ್ ಇದ್ದರೆ ನನಗೆ ಹೇಳ್ತಿರೋ ಫೀಲಿಂಗ್ ನಿಮಗೂ ಅರ್ಥ ಆಗುತ್ತೆ. ಈ ಥರ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇದಾದಮೇಲೆ ನಡೆದಿದ್ದು ಈ ಸ್ಟೋರಿಗಿನ್ನ ದೊಡ್ಡದು. ನಾನು ಈ ಅಪ್ಲಿಕೇಶನ್ಗೆ ನೇಗಿಲು ಅಂತ ಹೆಸರಿಟ್ಟೆ. ಯಾಕಂದರೆ ಮನುಷ್ಯ ಮತ್ತು ಮಣ್ಣಿನ ನಡುವೆ ಬರೋದೇ ನೇಗಿಲು. ಅದೇ ಥರ ಟೆಕ್ನಾಲಜಿ ಮತ್ತು ರೈತರನ್ನ ಕನೆಕ್ಟ್ ಮಾಡೋಕ್ಕೆ ಮಾಡಿರೋ ಅಪ್ಲಿಕೇಶನ್ನೇ ನೇಗಿಲು. ಈ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಎಲ್ಲ ಕನ್ನಡದಲ್ಲೇ, ಬೇಕಂದರೆ ಇಂಗ್ಲೀಷ್ಗೂ ಹಾಕೋಬೋದು. ಎಲ್ಲ 22 ಬೆಳೆಗೂ ಅವತ್ತಿಂದು ಮಾರ್ಕೆಟ್ ಪ್ರೈಸ್ ತೋರಿಸುತ್ತೆ ಮತ್ತು ಫೋರ್ಕಾಸ್ಟ್, ಅಂದರೆ ನೆಕ್ಸ್ಟ್ ದಿನ, ನೆಕ್ಸ್ಟ್ ವಾರ, ನೆಕ್ಸ್ಟ್ ತಿಂಗಳು ಬೆಲೆ ಏರುತ್ತೋ ಇಳಿಯುತ್ತೋ ಅಥವಾ ಹಂಗೆ ಸ್ಟೇಬಲ್ ಆಗಿರುತ್ತೋ ಅನ್ನೋದನ್ನು ಹೇಳುತ್ತೆ. ಬಟ್ ಒಂದು ಪ್ರೌಡ್ ಫೀಲ್ ಆಗೋ ಫೀಚರ್ ಏನಪ್ಪ ಅಂದರೆ, ಈ ಫೋರ್ಕಾಸ್ಟ್ನ ನಂಬಬೇಕೋ ಬೇಡವೋ ಅನ್ನೋದನ್ನು ಅಪ್ಲಿಕೇಶನ್ನೇ ಹೇಳುತ್ತೆ. ಈಗ ಫಾರ್ ಎಕ್ಸಾಂಪಲು ಟೊಮೆಟೊ ಅಥವಾ ಈರುಳ್ಳಿ ಈ ಥರ ವೊಲಟೈಲ್ ಕ್ರಾಪ್ಸ್, ಅಂದರೆ ಒಂದೇ ತಿಂಗಳಲ್ಲಿ ಅಥವಾ ಒಂದೆರಡು ವಾರದಲ್ಲೇ ರೇಟ್ ಡಬಲ್ ಆಗೋಗುತ್ತೆ, ಇಲ್ಲ ಪಾತಾಳ ಕಚ್ಬಿಡುತ್ತೆ. ಇಂಥ ಬೆಳೆಗಳಿಗೆ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ. ಅಂದರೆ ನೀವು ಆ ಒಂದು ಫೋರ್ಕಾಸ್ಟ್ ಅಥವಾ ಏನು ಪ್ರಿಡಿಕ್ಷನ್ಸ್ ತೋರಿಸ್ತಿರುತ್ತೆ ಅದನ್ನು ಸ್ವಲ್ಪ ನೀವು ಕಡಿಮೆ ನಂಬಿ ಅಂತ ಹೇಳ್ತಿರುತ್ತೆ.
ಬಿಕಾಸ್ ಒಂದು ತಪ್ಪು ಹೇಳಿ ತೊಂದರೆ ಆಗೋಕ್ಕಿಂತ ಆನೆಸ್ಟಾಗಿ ಹೇಳಿ ಆ ತಪ್ಪನ್ನ ತಪ್ಪಿಸೋದೇ ಮುಖ್ಯ ಆಗುತ್ತೆ. ಅದಾದಮೇಲೆ ನೀವು GPS ಆಕ್ಸೆಸ್ ಕೊಟ್ಟರೆ ನಿಮ್ಮ ಸುತ್ತಮುತ್ತ ಯಾವ ಮಾರ್ಕೆಟ್ ಇದ್ದಾವೆ, ಯಾವ ಮಾರ್ಕೆಟಿಗೆ ಹೋದರೆ ನಿಮಗೆ ಬೆಲೆ ಜಾಸ್ತಿ ಸಿಗುತ್ತೆ, ಎಲ್ಲ ಒಂದೇ ಕಡೆ ನೀವು ಡಿಸಿಷನ್ ಮಾಡ್ಬೋದು. ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ನೆನಪಿದೆಯಾ, 20,000ಕ್ಕಿಂತ ಜಾಸ್ತಿ ಜನ ಯೂಸರ್ಸ್ ಇದ್ದಾರೆ ಅಂತ. ಅದರಲ್ಲಿ 2,000ಕ್ಕಿಂತ ಹೆಚ್ಚು ಜನ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿದ್ದಾರೆ. ಅದರಲ್ಲಿ ನಾನು ಡೈಲಿ ಪ್ರೈಸ್ ಅಪ್ಡೇಟ್ಸು ಮತ್ತು ವೆದರ್ ಅಪ್ಡೇಟ್ಸು ಎಲ್ಲ ಹಾಕ್ತಿರ್ತೀನಿ, ನೀವು ಜಾಯ್ನ್ ಆಗಿ. ಮತ್ತು ಆ ಒಂದು 550K ವೈರಲ್ ವೀಡಿಯೋದಲ್ಲಿ ಬಂದಿರೋ ಕಮೆಂಟ್ಸು, ಅಪ್ರಿಸಿಯೇಷನ್ ಮೆಸೇಜಸ್ಸು ಎಲ್ಲ ನೋಡಿ ಬೇಜಾನ್ ಖುಷಿ ಆಗೋಯ್ತು. ಎಷ್ಟೊಂದು ಜನ ಕೇಳ್ತಾರೆ ಇದರಿಂದ ಏನು ಯೂಸು, ಏನು ಪ್ರಾಫಿಟ್ ನಿನಗೆ. ನನ್ನ ಆನ್ಸರ್ ವೆರಿ ಸಿಂಪಲ್, ರೈತರಿಂದ ₹1 ಇಲ್ಲ, ಅವ್ರು ₹1 ಕೊಡೋಂಗಿಲ್ಲ, ನೋ ಸಬ್ಸ್ಕ್ರಿಪ್ಷನ್, ನೋ ಆ್ಯಡ್ಸ್, ನಥಿಂಗ್, ಫುಲ್ ಫ್ರೀ. ಈ ಒಂದು ಅಪ್ಲಿಕೇಶನ್ನು ಸಕ್ಸಸ್ ಆದರೂ ಫೇಲ್ಯೂರ್ ಆದರೂ ಡಾಕ್ಯುಮೆಂಟ್ ಮಾಡಿಟ್ಟಿರ್ತೀನಿ. ಈ ಒಂದು ಜರ್ನಿನ ಫಾಲೋ ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ, ಯೂಸ್ ಮಾಡಿ, ಯಾರ್ಯಾರಿಗೆ ಶೇರ್ ಮಾಡಬೇಕು ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಮತ್ತು ಈ ಒಂದು ಅಪ್ಲಿಕೇಶನಲ್ಲಿ ಬೇರೆ ಏನಾದರೂ ಫೀಚರ್ಸ್ ಆ್ಯಡ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಎಲ್ಲ ಕಮೆಂಟಲ್ಲಿ ಅಥವಾ ನನಗೆ ಮೆಸೇಜ್ ಮಾಡಿ ತಿಳಿಸಿ, ನಾನು ಖಂಡಿತ ಆ್ಯಡ್ ಮಾಡ್ತೀನಿ. ಮತ್ತು ನಿಮ್ಮ ಫ್ಯಾಮಿಲಿ ಏನಾದರೂ ರೈತರ ಫ್ಯಾಮಿಲಿ ಆಗಿದ್ದರೆ ನೀವು ಯಾವ ಜಿಲ್ಲೆಯಿಂದ ಮತ್ತು ಯಾವ್ಯಾವ ಬೆಳೆ ಬೆಳಿತೀರಾ, ಆ ಬೆಳೆಗಳು ನಮ್ಮ ಅಪ್ಲಿಕೇಶನಲ್ಲಿ ಇದ್ದಾವ, ಅಥವಾ ಬೇರೆ ಯಾವುದಾದ್ರೂ ಪ್ರೈಸು ಅಥವಾ ಬೆಳೆಗಳದ್ದು ಪ್ರೈಸಸ್ನ ಆ್ಯಡ್ ಮಾಡಬೇಕು ಅಂತ ಇದ್ದರೆ, ಬೇರೆ ನಿಮ್ಮ ಒಂದು ಪ್ರಾಬ್ಲಮ್ಗೆ ಈ ಅಪ್ಲಿಕೇಶನಿಂದ ಸೊಲ್ಯೂಷನ್ ಸಿಗುತ್ತೆ ಅಂತ ಅನ್ಸಿದ್ರೆ ಕಮೆಂಟಲ್ಲಿ ಅಥವಾ ನನಗೆ ಮೆಸೇಜ್ ಮಾಡಿ ತಿಳಿಸಿ, ಆ ಫೀಚರ್ನ ಆ್ಯಡ್ ಮಾಡ್ತೀನಿ. ಈ ಎಲ್ಲ ಕಮೆಂಟ್ಸು ಏನಿದ್ದಾವೆ ನೇಗಿಲು ನೆಕ್ಸ್ಟ್ ಫೀಚರ್ನ ಡಿಸೈಡ್ ಮಾಡುತ್ತೆ. ಮತ್ತು ನಿಮ್ಮ ಫ್ಯಾಮಿಲಿಲಿ ಅಥವಾ ನಿಮಗೆ ಗೊತ್ತಿರೋರು ಯಾರು ರೈತರಿರಲಿ ಎಲ್ಲರಿಗೂ ಈ ಅಪ್ಲಿಕೇಶನ್ ಲಿಂಕ್ನ ಸೆಂಡ್ ಮಾಡಿ. ಮತ್ತೆ ಸಿಗೋಣ.